ಅನುರಾಧ ಅವ್ರನ್ನ ಮಲ್ಹೋತ್ರ ಫ್ಯಾಮಿಲಿಯವ್ರು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಅಂತ ಯಾರು ಹೇಳಿದ್ದು? ನಾವೇನು ಹೇಳಿಲ್ವಲ್ಲ ಅಂತ ಕೋಲ್ಡ್ ವಾಯ್ಸ್ ಒಂದು ಸಂಪ್ರೀತಾ ಪಕ್ಕ ಕೇಳಿಸ್ತು. ಅಲ್ಲಿ ಆಯ್ರಾ ನಿಂತಿದ್ಲು. ಅನುರಾಧ ಆಂಟಿ ಸ್ಟೇಟ್ಸ್ಗೆ ವಾಪಸ್ ಬಂದ್ಮೇಲೆ ನಾನೇ ಕಾಲ್ ಮಾಡಿ ಮಲ್ಹೋತ್ರ ಬಂಗ್ಲೆಗ್ ಬರೋಕ್ ಹೇಳ್ತೀನಿ. ಅವ್ರು ನಿಮ್ಗೆ ಯಾವ ರೀತಿ ಡಾನ್ಸಿಂಗ್ ಟಿಪ್ಸ್ ಬೇಕೋ ಅದನ್ನ ಹೇಳ್ತಾರೆ ಅಂತ ಸಂಪ್ರೀತಾ ಕಡೆ ನೋಡಿ ಹೇಳಿದ್ಲು. ಪ್ರೀತಿ ಆಯ್ರಾ ಮಾತ್ ಕೇಳಿ ನಗೋಕ್ ಶುರು ಮಾಡಿದ್ಲು. ಅರೆ, ನೀವೇನು ಜೋಕ್ ಮಾಡ್ತಿದ್ದೀರಾ? ಸಂಪ್ರೀತಾ, ನಿನ್ ಕಸಿನ್ಗೆ ಡಾನ್ಸರ್ ಅನುರಾಧ ಅವ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ? ಅವ್ರು ಯಾರು ಅಂದ್ಕೊಂಡ್ಲೋ ಏನೋ. ಸ್ವಲ್ಪ ಕ್ಲಾರಿಟಿ ಕೊಡ್ಬೇಕಿತ್ತು ನೀನು. ಇಟ್ಸ್ ಓಕೆ, ನಾನೇ ಹೇಳ್ತೀನಿ ಬಿಡು. ಅವ್ರೇನು ಇಲ್ಲಿ ಪರ್ಮನೆಂಟ್ ಆಗಿರೋಕ್ ಬರ್ತಿಲ್ಲ. ಅವ್ರು ಬರ್ತಿರೋದು ಡಾನ್ಸ್ ಶೂಟಿಂಗ್ ಒಂದಕ್ಕೆ. ಸ್ವಲ್ಪ ದಿನ ಮಾತ್ರ ಅವ್ರಿಲ್ಲಿರ್ತಾರೆ. ಆ ಟೈಮಲ್ಲಿ ಅವ್ರ ಸ್ಕೆಡ್ಯೂಲ್ ಫುಲ್ ಇರುತ್ತೆ. ಇನ್ನು ನೀವ್ ಯಾವಾಗ ಅವ್ರನ್ನ ಮನೆ ಕರೆಸ್ಕೋತೀರಾ? ನಾವ್ ಕೂಡ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಎಷ್ಟು ಜನರ ಹತ್ರ ರಿಕ್ವೆಸ್ಟ್ ಮಾಡ್ತಿದೀವಿ ಗೊತ್ತಾ ಅಂತ ಅವಳು ಕೇಳಿದ್ಲು. ಪ್ರೀತಿ ಹೇಳಿದ್ ನಿಜ ಅಂತ ಎಲ್ರಿಗೂ ಅನ್ನಿಸ್ತು. ಡಾನ್ಸರ್ ಅನುರಾಧ ಅಂದ್ರೆ ಇಂಟರ್ನ್ಯಾಷನಲ್ ಡಾನ್ಸರ್. ಅವರನ್ನ ನೋಡೋಕ್ ಸಿಗೋದೇ ಪುಣ್ಯ. ಅಂಥದ್ರಲ್ಲಿ ಡಾನ್ಸ್ ಟಿಪ್ ತಗೊಳ್ಳೋದು, ಇಂಪಾರ್ಟೆಂಟ್ ವಿಷಯಗಳನ್ನ ತಿಳ್ಕೊಳ್ಳೋದು ಸಣ್ಣ ವಿಷಯ ಖಂಡಿತ ಆಗಿರ್ಲಿಲ್ಲ. ವಿಜಯ್ ಸಂಪ್ರೀತಾ ಕಡೆ ನೋಡ್ದ. ಅವಳ ಮುಖ ಕೋಪದಿಂದ ಗಂಟಿಕ್ಕಿತ್ತು. ಬೇರೆ ದಾರಿ ಇಲ್ದೆ ಅವನು ಪ್ರೀತಿ ಕೈ ಹಿಡ್ಕೊಂಡು ಅವಳ ಜೊತೆ ಹೊರಟೋದ. ಆಯ್ರಾ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಸಂಪ್ರೀತಾ ಬೇಗ ಬೇಗ ಅಲ್ಲಿಂದ ಹೊರಗಡೆ ನಡೆದ್ಲು. ಸಂಪ್ರೀತಾ ದುಃಖ ನೋಡೋಕಾಗ್ದೆ ಆಯ್ರಾ ಅವಳ ಭುಜದ ಮೇಲೆ ಕೈ ಇಟ್ಲು. ಸಮಾಧಾನ ಮಾಡೋ ಹಾಗೆ ಅವಳನ್ನ ಪ್ರೀತಿಯಿಂದ ನೋಡಿದ್ಲು. ಕೊನೆಗೆ ಅವಳ ಕೈ ಹಿಡ್ಕೊಂಡು ವಾಪಸ್ ಡಾನ್ಸ್ ಕ್ಲಾಸ್ ಒಳಗಡೆ ಕರ್ಕೊಂಡು ಹೊರಟ್ಲು. ಸಂಪ್ರೀತಾ ಅವಳನ್ನ ತಡಿತಾ, ಎಲ್ಲಿಗ್ ಕರ್ಕೊಂಡು ಹೋಗ್ತಿದೀಯಾ? ಮತ್ತೆ ನಾವ್ ಆ ಕ್ಲಾಸಿಗೆ ಹೋಗ್ಬೇಕಾ? ನೋ, ಅಲ್ಲಿ ಹೋಗಿ ನಾವೇನ್ ಮಾಡಕ್ಕಾಗತ್ತೆ? ಮತ್ತೆ ಅವರನ್ನ ನೋಡೋಕೆ ನನಗಿಷ್ಟ ಇಲ್ಲ. ಪ್ಲೀಸ್ ಆಯ್ರಾ ಅಕ್ಕ, ಲೀವ್ ಮೀ ಅಂತ ಕಣ್ಣೀರು ಒರೆಸ್ಕೊಂಡ್ಲು. ಆಯ್ರಾ ಅಸಮಾಧಾನದಿಂದ ರಿಪ್ಲೈ ಮಾಡಿದ್ಲು, ನಾನ್ ಅವನನ್ನ ಹೇಳ್ಕೊಂಡ್ ಬರ್ತೀನಿ. ಅವ್ನ್ ನಿನ್ ಜೊತೆ ಅಪಾಲಜಿ ಕೇಳ್ಬೇಕು. ನಿನ್ನ ಹರ್ಟ್ ಮಾಡೋದಕ್ಕೆ ಅವನಿಗೆ ರೈಟ್ಸ್ ಇಲ್ಲ. ಸಂಪ್ರೀತಾ ಅವಳ ಕೈಯಿಂದ ತನ್ನ ಕೈ ಬಿಡಿಸ್ಕೊಂಡು, ಇಲ್ಲ ಆಯ್ರಾ ಅಕ್ಕ, ಅವನ್ ಮನ್ಸಲ್ಲೀಗ ನನ್ ಮೇಲಿರೋ ಪ್ರೀತಿಗಿಂತ ಅನುರಾಧ ಅವ್ರ ಡಾನ್ಸೇ ತುಂಬ್ಕೊಂಡಿದೆ. ಅದೇನೋ ಗಾದೆ ಇದೆಯಲ್ಲ, ಎತ್ತನ್ನ ಹೊಳೆವರೆಗೂ ಎಳ್ಕೊಂಡ್ ಬರಬಹುದು, ಬಟ್ ನೀರ್ ಕುಡ್ಸೋಕಾಗಲ್ಲ ಅಂತ. ನಾವೊಂದ್ ಫೋರ್ಸ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಅವನಾಗೆ ಅವನ ಮನ್ಸು ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ಲು. ಅವನ್ ಮನ್ಸನ್ನ ಚೇಂಜ್ ಮಾಡ್ಕೊಳಲ್ಲ, ನಾವ್ ಚೇಂಜ್ ಮಾಡಿಸ್ಬೇಕು. ಹಾಗಿದ್ರೆ ಅನುರಾಧ ಅವ್ರನ್ನೇ ಇಲ್ಲಿ ಕರೆಸ್ಬೇಕಾ? ಅವ್ರು ಬಂದ್ರೆ ಮಾತ್ರ ನಿನ್ ಹತ್ರ ಸಾರಿ ಕೇಳಿ ನಿನ್ ಜೊತೆ ಡಾನ್ಸ್ ಮಾಡ್ತಾನ ಅವನು ಅಂತ ಆಯ್ರಾ ಕೇಳಿದ್ಲು. ಅಂದ್ರೆ ನೀವ್ ಹೇಳ್ತಿರೋದು ನಿಜನಾ? ನಿಮ್ಗೆ ಡಾನ್ಸರ್ ಅನುರಾಧ ಅವರು ಗೊತ್ತಾ ಅಂತ ಸಂಪ್ರೀತಾ ಕೇಳಿದ್ಲು. ಚೆನ್ನಾಗ್ ಗೊತ್ತು. ಅನುರಾಧ ನಾನ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಅವಳು ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಆಯ್ರಾ ರಿಪ್ಲೈ ಮಾಡಿದ್ಲು. ಸಂಪ್ರೀತಾ ಆಯ್ರಾ ಕಡೆ ಪ್ರೌಡ್ ಆಗಿ ನೋಡಿದ್ಲು. ಆಯ್ರಾ ಅಕ್ಕ, ನೀವವ್ರನ್ನ ಕರೆಸ್ತೀರಾ? ಆದ್ರೆ ವಿಜಯ್ ನಾವ್ ಅಂದ್ಕೊಂಡಂಗಿಲ್ಲ. ಅವನು ಒಳ್ಳೆವ್ನು, ಬಟ್ ಅವನಿಗೆ ಬೇಕಾಗಿರೋದ್ ಸಿಗೋವರೆಗೂ ಅವನು ನನ್ನ ಬಿಟ್ಟು ಆ ಕಡೆ ವಾಲ್ತಾನೆ. ಈಗ ಅವ್ನ್ ಡಾನ್ಸ್ಗೋಸ್ಕರ ನನ್ ಬಿಟ್ಟು ಹೋದಾಗ್ಲೇ ಇನ್ನೊಮ್ಮೆ ಮತ್ತೆ ಯಾವ್ದಕ್ಕೋಸ್ಕರ ನನ್ ಬಿಟ್ಟು ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಸುಮ್ನೆ ನನ್ಗೋಸ್ಕರ ನೀವ್ ಇದನ್ನೆಲ್ಲ ಮಾಡ್ಬೇಕಾಗಿಲ್ಲ ಆಯ್ರಾ ಅಕ್ಕ. ಎಲ್ಲಿವರೆಗೂ ಅವನಿಗೆ ಬೇಕಾಗಿರೋ ಆಪರ್ಚುನಿಟೀಸ್ನ ಕೊಡಿಸ್ತಾ ನನ್ನ ಹತ್ರ ಇಟ್ಕೊಳ್ಳಿ ಅಂತ ಅವಳು ಕೇಳಿದ್ಲು. ಆಯ್ರಾ ಸ್ಮೈಲ್ ಮಾಡ್ತಾ, ಓ ವಿಜಯ್ ಬೇಕು ಅಂದ್ರೆ ನೀನ್ ಅವನನ್ನ ನಿನ್ ಕಂಟ್ರೋಲಲ್ಲಿ ಇಟ್ಕೋ. ನಿಂಗ್ ಅವ್ನ್ ಎಷ್ಟ್ ದಿನ ಬೇಕೋ ಅಷ್ಟು ದಿನ ನಿನ್ ಮುಷ್ಟಿಲಿರೋ ಹಾಗೆ ಮಾಡೋದಕ್ಕೆ ನಾನ್ ರೆಡಿ. ನಿನ್ನೊಪ್ಗೆ ಇದ್ರೆ ಅವ್ನ್ ಯಾವಾಗ್ಲೂ ನಿನ್ ಜೊತೆನೆ ಇರೋ ಥರ ನಾನ್ ಮಾಡ್ತೀನಿ ಅಂತ ಅಂದ್ಲು. ಇಸ್ ಇಟ್ ಪಾಸಿಬಲ್ ಅಂತ ಸಂಪ್ರೀತಾ ಕೇಳಿದ್ಲು. ಅವಳ ಕಣ್ಣಲ್ಲಿ ಆಸೆ ಚಕಚಕ ಅಂತ ಹೊಳಿತಿತ್ತು. ಸಾಧ್ಯ ಆಗದೆ ಏನು? ನೀನ್ ತುಂಬಾ ರಿಚ್, ಅದು ಅಲ್ಲದೆ ಸುಂದರವಾಗಿದ್ಯಾ, ಅಷ್ಟೇ ಬುದ್ಧಿವಂತಳು ಕೂಡ ಅಂತ ಅವಳು ಬೆಂತಟ್ಟಿ ಆಯ್ರಾ ಹೇಳಿದ್ಲು. ಆಯ್ರಾ ಮಾತಿಂದ ಸಂಪ್ರೀತಾಗೆ ಅವಳ ವ್ಯಾಲ್ಯೂ ಬಗ್ಗೆ, ಅವಳ ಕೆಪಾಸಿಟಿ ಬಗ್ಗೆ ಸ್ವಲ್ಪ ರಿಯಲೈಸ್ ಆಯ್ತು. ಅಲ್ಲ ಆಯ್ರಾ ಅಕ್ಕ, ವಿಜಯ್ನ ನಾನು ಆನೆಸ್ಟ್ ಆಗಿ ಇಷ್ಟಪಟ್ಟಿದ್ದೆ. ಬಟ್ ಅವನು ತನಗೆ ಯಾವ್ದು ಬೆನಿಫಿಟ್ ಸಿಕ್ಕತ್ತೆ ಅಂತ ನನ್ನನ್ನೇ ಸ್ಯಾಕ್ರಿಫೈಸ್ ಮಾಡೋಕ್ ಹೊರಟಿದಾನಲ್ಲ, ಬ್ಯಾಡ್ ಅನ್ಸಲ್ವಾ? ನಾಳೆ ಇನ್ಯಾವ್ದೋ ಆಪರ್ಚುನಿಟಿ ಸಿಕ್ತು ಅಂತ ನನ್ ಬಿಟ್ಟು ಹೋದ್ರೆ ನಾನೇನ್ ಗೊಂಬೆನಾ, ರೋಬೋಟಾ? ಪ್ರತಿ ಸರಿ ಅವನಿಂದ ಇಂಥ ಅಸಡ್ಡೆನ ನಾನ್ ಸಹಿಸ್ಕೊಳಕ್ ಆಗಲ್ಲ ಅಕ್ಕ. ಆಯ್ರಾ ಅವಳನ್ನ ಕನ್ಸನಿಂದ ತಬ್ಬಿ ಸಮಾಧಾನ ಮಾಡಿದ್ಲು. ಪರವಾಗಿಲ್ಲ ಬಿಡಿ, ನಾನೇನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ. ಐ ಆಮ್ ಕೂಲ್. ನನ್ನ ಫ್ಯೂಚರಲ್ಲಿ ಅವನಿಗಿಂತ ಹ್ಯಾಂಡ್ಸಮ್ ಹುಡುಗ ಸಿಕ್ಕಲ್ಲ ಅಂತೀರಾ? ನನ್ನ ತುಂಬಾ ಪ್ರೀತಿಸೋ ಹುಡುಗನ್ನ ನಾನು ಮದ್ವೆ ಆಗಿ ಖುಷಿಯಾಗಿರ್ತೀನಿ ಅಂತ ಅವಳು ತನಗೆ ತಾನೇ ಮೋಟಿವೇಟ್ ಮಾಡ್ಕೊಂಡ್ಲು. ಅವಳ ಥಾಟ್ಸ್ ಕೇಳಿ ಆಯ್ರಾ ಕೂಡ ಖುಷಿ ಆದ್ಲು. ಬಟ್ ಆಯ್ರಾ ಅಕ್ಕ, ಒನ್ ಫೇವರ್ ಪ್ಲೀಸ್, ನಂಗೆ ಬಾರ್ಗೆ ಹೋಗ್ಬೇಕು ಅನ್ನಿಸ್ತಿದೆ, ಹೋಗಣ್ವಾ ಅಂತ ಸ್ಮೈಲ್ ಮಾಡಿ ಸಂಪ್ರೀತಾ ಅಂದ್ಲು.
ಅವರಿಬ್ರು ಅಲ್ಲಿಂದ ಹೊರಟ್ರು. ಬಟ್ ಬಾರ್ಗೆ ಹೋಗೋ ಬದಲು ಒಂದಿಷ್ಟು ತಿಂಡಿ ಜೊತೆ ವೋಡ್ಕಾ ಬಾಟಲ್ ಜೊತೆ ಪಾರ್ಕಲ್ಲಿ ಬಂದು ಕೂತ್ರು. ಆಯ್ರಾ ಇಷ್ಟು ವರ್ಷ ಅಮೆರಿಕದಲ್ಲಿದ್ರು ಡ್ರಿಂಕ್ಸ್ ಮಾಡಿ ಅಭ್ಯಾಸ ಇರ್ಲಿಲ್ಲ. ಅವಳು ವೋಡ್ಕಾ ಬಾಟಲ್ ತೆಗ್ದು ಒಂದ್ ಸಿಪ್ ಕುಡಿದ್ಲು. ಆಯ್ರಾ ತೊದಲ್ತಾ ಸಂಪ್ರೀತಾಗಂದ್ಲು, ಹೇ ಸಂಪ್ರೀತಾ, ನನಗೆ ನೀನು ಡಬಲ್ ಆಗಿ ಕಾಣಿಸ್ತಿದ್ಯಾ. ಯಾರು ರಿಯಲ್ ಸಂಪ್ರೀತಾ, ಯಾರು ಫೇಕ್ ಸಂಪ್ರೀತಾ? ಅರೆ ಆಯ್ರಾ ಅಕ್ಕ, ಇಷ್ಟು ಬೇಗ ನಿಮ್ ಕೆಪಾಸಿಟಿ ಡೌನ್ ಆಯ್ತಾ? ಓ ಮೈ ಗಾಡ್, ಅಂದ್ರೆ ನಿಮ್ಮನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗತ್ತೆ ನನಗೆ ಅಂತ ಅವಳು ನಗ್ತಾ ಹೇಳಿದ್ಲು. ಆಯ್ರಾ ಆಕಾಶ ನೋಡಿ, ನಾನು ಎಷ್ಟು ಸಣ್ಣ ಇದ್ದೀನಲ್ಲ, ಆ ಚಂದ್ರ ಮೂನ್ ನನ್ನ ನೋಡಿ ನಗ್ತಿದ್ದಾನೆ. ನಾನು ಅವನಿಗೆ ಚಿಕ್ಕ ಇರುವೆ ಹಾಗೆ ಕಾಣಿಸ್ತಿದ್ದೀನಿ ಅಲ್ವಾ ಸಂಪ್ರೀತಾ ಅಂತ ಆಯ್ರಾ ಮಕ್ಕಳ ಹಾಗೆ ಮುದ್ದಾಗಿ ಮಾತಾಡಿದ್ಲು. ಸಂಪ್ರೀತಾ ಕೈಯಲ್ಲಿದ್ದ ಲೇಸ್ ಪ್ಯಾಕೆಟಿಂದ ಒಂದೊಂದೇ ಲೇಸ್ ತೆಗೆದು ಆಯ್ರಾ ಬ್ಯಾಗಿಗೆ ಹಿಡ್ತಾ, ಇಷ್ಟು ಬೇಗ ಹ್ಯಾಂಗ್ ಓವರ್ ಆದ್ರಲ್ಲ ಅಕ್ಕ, ಯು ಆರ್ ಡ್ರಂಕ್, ನೀನೊಳ್ಳೆ ಲೋಕಲ್ ಕುಡುಕ್ರ ಹಾಗಾಡ್ತಿದೀಯಲ್ಲ ಅಂತ ಸ್ಮೈಲ್ ಮಾಡಿ ಅಂದ್ಲು. ಕುಡ್ಕ ಅನ್ಬೇಕು ಅಲ್ವಾ, ನಾನ್ ಕುಡ್ತಿದ್ದೀನಿ. ಕುಡ್ದಾಗ ಏನ್ ಬೇಕಿದ್ರೂ ಮಾತಾಡಬಹುದು. ನಾನ್ ತುಂಬಾ ಡೇರಿಂಗ್, ನಾನ್ ತುಂಬಾ ಡೇರ್ ಅಂತ ಹೇಳ್ತಾ ಆಯ್ರಾ ತನ್ನ ಜೇಬಲ್ಲಿದ್ದ ಫೋನ್ ಎತ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಎದ್ ನಿಂತ್ಕೊಂಡ್ಲು. ಬೇಗ ಬೇಗ ನಂಬರ್ ಡಯಲ್ ಮಾಡಿ ಕಾಲ್ ಮಾಡಿದ್ಲು. 2 ರಿಂಗಿಗೆ ಅವ್ನ್ ಕಾಲ್ ಪಿಕ್ ಮಾಡ್ದ. ಸಿದ್ಧಾರ್ಥ್ ಭರದ್ವಾಜ್ ಆಗ್ತಾನೆ ಸ್ನಾನ ಮುಗಿಸಿ ರಿಲ್ಯಾಕ್ಸ್ ಆಗಿ ಚೇರ್ ಮೇಲೆ ಕೂತಿದ್ದ. ಅವ್ನ್ ಆಯ್ರಾ ನೇಮ್ ನೋಡಿ ಸ್ಮೈಲ್ ಮಾಡ್ತಾ ಫೋನ್ ರಿಸೀವ್ ಮಾಡ್ದ. ಕೋಲ್ಡ್ ವಾಯ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿ, ಮಿಸ್ ಆಯ್ರಾ ಶರ್ಮಾ ಅಂತ ಕರ್ದ. ಹಲೋ ಸಿದ್ಧಾರ್ಥ್, ಐ ಆಮ್ ಡ್ರಂಕ್ ಸೋ ಅಂತ ಹೇಳಿ ಸ್ಟಾಪ್ ಮಾಡಿದ್ಲು. ಅವಳು ಏನ್ ಹೇಳ್ತಿದ್ದಾಳೆ ಅಂತಾನೆ ಅರ್ಥ ಆಗದೆ, ಸೋ ವಾಟ್ ಮಿಸ್ ಅಂತ ಕೇಳ್ದ. ನಿಮ್ ಬೆಲೆ ಏನು ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್, ಐ ವಾಂಟ್ ಟು ಬೈ ಯು ಅಂತ ಹೇಳಿದ್ಲು. ಆ ವರ್ಡ್ಸ್ ನ ಕೇಳಿ ಸಿದ್ಧಾರ್ಥ್ ಟೆನ್ಷನ್ ಆದ. ಅವನ್ ಮುಖಕ್ಕೆ ಬ್ಲಡ್ ಒತ್ಕೊಂಡ್ ಬಂದು ಕೆಂಪಾದ್ವು. ಅವಳು ಹೇಳಿದ್ದನ್ನ ಮತ್ತೆ ಮತ್ತೆ ನೆನೆಸ್ಕೊಂಡ ಸಿದ್ಧಾರ್ಥ್. ಅವನ್ ಹಾರ್ಟ್ ಜೋರಾಗಿ ಬೀಟ್ ಮಾಡ್ತಿತ್ತು. ಆಯ್ರಾ ಸ್ಪೆಷಲ್ ಅಂತ ಅವನಿಗೆ ಯಾವಾಗ್ಲೂ ಅರಿವಾಗಿತ್ತು. ಆದ್ರೆ ಅವಳ ಪ್ರಪೋಸಲ್ ಕೂಡ ಇಷ್ಟು ಸ್ಪೆಷಲ್ ಆಗಿ ಇರುತ್ತೆ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಅವನಿಗೆ ಖುಷಿ ಪಡ್ಬೇಕೋ, ಆಶ್ಚರ್ಯ ಪಡ್ಬೇಕೋ, ಇಲ್ಲ ಕೋಪ ಮಾಡ್ಕೋಬೇಕೋ ಒಂದು ಗೊತ್ತಾಗ್ಲಿಲ್ಲ. ಅವನ್ ತಲೆಲಿ ತುಂಬಾ ಯೋಚನೆಗಳು ಬರ್ತಿದ್ವು. ಮತ್ತೆ ಆಯ್ರಾ ಮಾತ್ ಕೇಳ್ಸಿದ್ವು. ಸಾರಿ, ನಾನ್ ಏನ್ ಹೇಳ್ದೆ? ಐ ವಾಂಟ್ ಟು ಬೈ ಯುವರ್ ಸನ್, ನಾಟ್ ಯು ಅಂತ ಅಂದ್ಲು. ಸಿದ್ಧಾರ್ಥ್ ಸ್ಟನ್ ಆದ. ಅವನ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ಕನ್ಫ್ಯೂಸ್ ಆಗಿ ವಾಟ್ ಅಂತ ಒತ್ತಿ ಕೇಳ್ದ. ಐ ವಾಂಟ್ ಯುವರ್ ಸನ್, ನಾನ್ ನಿಮ್ ಮಗನ ಪರ್ಚೇಸ್ ಮಾಡ್ತೀನಿ. ಐ ವಾಂಟ್ ಟು ಬೈ ಹಿಮ್. ಎಷ್ಟು ಪ್ರೈಸ್ ಅವನಿಗೆ? ಎಷ್ಟು ಕ್ರೋರ್? 10 crore, 50 crore, ಹೌ ಮಚ್ ಅಂತ ಅವಳು ವಾಯ್ಸ್ ಲೌಡ್ ಮಾಡಿ ಕೇಳಿದ್ಲು. ಈ ಆಯ್ರಾ ಯಾಕೆ ಯಾವಾಗ್ಲೂ ನನ್ ಮಗನ್ನ ಟಾರ್ಗೆಟ್ ಮಾಡ್ತಾಳೆ? ಅವಳಿಗೆ ನನ್ ಮಗ ಯಾಕೆ ಬೇಕು ಅಂತ ಯೋಚಿಸ್ತಿದ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.